ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾಡ್ತಾರೋ ವ್ಲಾಗ್ ಏನಪ್ಪಾ ಅಂದ್ರೆ, ತುಂಬಾ ದಿನದಿಂದಾನೆ ಯಾವ ವ್ಲಾಗ್ ಬೇಕು ಅಂತ ಕ್ವಶನ್ ಹಾಕಿದ್ರೆ ಎಲ್ಲ ಆಲ್ಮೋಸ್ಟ್ ಲವ್ ಸ್ಟೋರಿ ವ್ಲಾಗೇ ಕೇಳ್ತಿದ್ರು. ಸೊ ಇವತ್ತು ಲವ್ ಸ್ಟೋರಿ ವ್ಲಾಗ್ ಮಾಡೋಣ ಅಂತ. ಲವ್ ಸ್ಟೋರಿ ಹೆಂಗೆ ಸ್ಟಾರ್ಟ್ ಆಯಿತು, ನಮ್ಮದು ಲವ್ ಸ್ಟಾರ್ಟ್ ಆಗಿ ಹೆಂಗೆ ಮದುವೆ ಆದ್ವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಮ್ಮ ಲೈಫ್ ಸ್ಟೋರಿ ಜರ್ನಿ 1 ಇಯರ್ ಜರ್ನಿ ಅಷ್ಟೇ. ನಾವು 1 ಇಯರ್ ಅಷ್ಟೇ ಲವ್ ಮಾಡಿದ್ದು. ಆ್ಯಂಡ್ ಈ ವ್ಲಾಗ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಅಂಡ್ ನಾವು ಫಸ್ಟ್ ಮೀಟ್ ಆಗಿದ್ ಬಂದು ಫಸ್ಟ್ ಇವ್ರ ಪರಿಚಯನೇ ಇಲ್ಲ ನನಗೆ. ನನಗೂ ಪರಿಚಯ ಇಲ್ಲ, ಇವ್ರಿಗೂ ಪರಿಚಯ ಇಲ್ಲ, ಬರೀ ಅಕ್ಕಪಕ್ಕ ಮನೆ ರೋಡ್ ಅಷ್ಟೇ. ಅಕ್ಕಪಕ್ಕ ಮನೆ ರೋಡಲ್ಲಿ ಇದ್ದಿದ್ದು. ಬಟ್ ನಾನು ಇವ್ರನ್ನ ನಮ್ಮ ಏರಿಯಾದಲ್ಲೇ ಇದ್ದಾರೆ ಅಂತ ನನ್ಗೆ ಗೊತ್ತಿಲ್ಲ. ಇವ್ರು ನನ್ನ ನೋಡೋರ ಇಲ್ವೋ ನಂಗೆ ಗೊತ್ತಿಲ್ಲ. ನೋಡಿದ್ಯಲ್ವಾ? ನಾನು ನೋಡಿದ್ದೆ. ಇವ್ರು ನೋಡೋರಂತೆ, ನನ್ಗೆ ಗೊತ್ತಿಲ್ಲ ಇವ್ರು ಎಲ್ಲಿದ್ದಾರೆ ಏನಂತಾನೆ ಗೊತ್ತಿರಲಿಲ್ಲ. ಇವ್ರು ನಮ್ಮ ಏರಿಯಾದಲ್ಲೂ ನಾನು ಒಂದ್ಸಲನೂ ಇವ್ರನ್ನ ನೋಡೂ ಇರಲಿಲ್ಲ. ಹಂಗೆ ಒಂದ್ಸಲ ಇನ್ಸ್ಟಾಗ್ರಾಮ್ ಅಲ್ಲಿ ಇವರು ಆಯ್ ಅಂತ ನನಗೆ ಕಳ್ಸಿದ್ರು ಇವ್ರ ಅಕೌಂಟ್ ಇಂದ. ಇವ್ರ ಅಕೌಂಟ್ ಅವಾಗ ಏನಂತ ಇತ್ತು, ವಸಂತ್ ಅಂತ ಸ್ಟಾರ್ಟಿಂಗ್ ಅಲ್ಲಿ ಇದಾಕೊಂಡಿದ್ರು. ಅವಾಗ ಯಾರಿದು ಆಯ್ ಅಂತ ಕಳ್ಸಿದ್ರು ಅಂತ ನಾನು ನೋಡಿದೆ. ಅವಾಗ ಇವ್ರು ಹೇಳಿದ್ರು ಮೆಸೇಜ್ ಅಲ್ಲಿ, ನಾನು ನಿಮ್ಮ ಮನೆ ಹತ್ರನೇ ಇರೋದು, ನೀವು ನನ್ನ ನೋಡಿಲ್ವಾ ಅಂತ ಕೇಳಿದ್ರು. ನಾನೇ ಕಳ್ಸಿದ ಮೆಸೇಜ್. ಆಮೇಲೆ ನಾನು ನಿನ್ನ ಏರಿಯಾದಲ್ಲಿ ನಾನು ನೋಡೇ ಇಲ್ಲ, ಎಲ್ಲರೂ ಆಲ್ಮೋಸ್ಟ್ ಗೊತ್ತಲ್ಲ, ಇಲ್ಲೇ ಓಡಾಡ್ತಾ ಇರ್ತಾರೆ, ನಾನು ನೋಡೇ ಇಲ್ಲ, ಯಾವ ಏರಿಯಾದಲ್ಲೂ ನಾನು ನೋಡೇ ಇಲ್ವಲ್ಲ ಅಂತ ನಾನು ಹೇಳ್ದೆ. ಅವಾಗ ಹೇಳಿದ್ರು, ನಾನು ನಿಮ್ಮನ್ನ ನೋಡಿದ್ದೀನಿ, ನಿಮ್ಮ ಮನೆ ಹತ್ರನೇ ನಾನು ಇರೋದು ಅಂತ ಹೇಳಿದ್ರು. ನಾನೇ ಹೇಳಿದ್ದು ನಿಮ್ಮ ಮನೆ ಪಕ್ಕ ರೋಡಲ್ಲೇ ಇರೋದು ನಾನು. ಆಮೇಲೆ ಹಂಗಂಗೆ ಆಗಿ ವಾಟ್ಸಪ್ ನಂಬರ್ ಎಲ್ಲ ಕೊಟ್ಟರು. ಯಾವಾಗ ಗೊತ್ತಾ, ಜೂನು ನನ್ನ ಬರ್ಡೇ ಇತ್ತು. ಆಕ್ಚುಲಿ ನನ್ನ ಬರ್ಡೇ ದಿನ ಯಾರಪ್ಪ, ಅವಾಗ ಮೇ ಬಿ ರೀಲ್ಸ್ ಎಲ್ಲ ಇರ್ಲಿಲ್ಲ ಅನ್ಕೋತೀನಿ. ರೀಲ್ಸ್ ಎಲ್ಲ ಇನ್ಸ್ಟಾಗ್ರಾಮ್ ಇತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ ಇತ್ತೇನೋ ಗೊತ್ತಿಲ್ಲ, ನನ್ಗೆ ಮರ್ತೋಗೈತೆ. ಒಟ್ನಲ್ಲಿ ಜೂನ್ 23 ಆದ್ಮೇಲೆ ನನ್ನ ಬರ್ಡೇ ದಿನ ಅನ್ಕೋತೀನಿ ಇವ್ರು ನನಗೆ ಫ್ರೆಂಡ್ ಆಗಿದ್ದು. ಜೂನ್ 23 ಜಸ್ಟ್ ಫ್ರೆಂಡ್ ಆಗೇ ಇದ್ದಿದ್ದು. ನಮ್ಮ ಏರಿಯಾದಲ್ಲಿ ಫಸ್ಟ್ ಅಲ್ಲೂ ಫ್ರೆಂಡ್ ಆಗೇ ಇದ್ದಿದ್ದು. ಎಷ್ಟು ತಿಂಗಳು ಫ್ರೆಂಡ್ ಆಗಿದ್ದು? ಎಷ್ಟು ತಿಂಗಳು ಫ್ರೆಂಡ್ ಆಗಿದ್ದು? ಒಂದು 15 ದಿನ. 15 ದಿನ ಅಲ್ಲ, ಆಗಸ್ಟ್ ವರ್ಗುನು ಫ್ರೆಂಡ್ ಆಗಿ. ಸೆಕೆಂಡ್ 22nd ಜೂನ್ ಜುಲೈ ಅಷ್ಟೇ ಫ್ರೆಂಡ್ ಆಗಿ ಇದ್ದಿದ್ದು. ಆಮೇಲೆ ನಮ್ಮಿಬ್ರು ಐ ಕಾಂಟ್ಯಾಕ್ಟ್ ಹೆಂಗಿತ್ತು ಅಂದ್ರೆ, ಫಸ್ಟ್ ಇವರು ನಮ್ಮ ಏರಿಯಾದಲ್ಲೇ ನಾನು ನಂಬಿಲ್ಲ, ನೀನು ನಮ್ಮ ಏರಿಯಾ ಅಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದೆ. ಇವ್ರು ಹೇಳಿದ್ರು ನಮ್ಮ ಏರಿಯಾ ಅಡ್ರೆಸ್ ಎಲ್ಲ ಹೇಳ್ತಾ ಇದ್ರು. ಮೋಟಪ್ಪ ಪಾರ್ಕ್ ಗೊತ್ತಾ, ಅದು ಗೊತ್ತಾ, ಇದು ಗೊತ್ತಾ ಅಂತ. ಗೊತ್ತು ಅಂತ ಹೇಳ್ದೆ. ಆವಾಗ ಆದ್ರೂ ನಾನು ಏನೋ ನೋಡ್ಕೊಂಡು ಎಲ್ಲೋ ಗೊತ್ತಿರ್ಬೋದೇನೋ ನಮ್ಮ ಏರಿಯಾ ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ನಮ್ಮ ಮನೆ ಹತ್ರನೇ ನಾನು ಅಡ್ಡಾಗ್ತಾ ಇದ್ದಿದ್ದ ಜಾಗ ಇವಳಿಗೆ ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲ ಅದು. ಅವಾಗ ನಾನು ಒಂದ್ಸಲ ನೋಡಿದ್ನ, ಅವಾಗ ನೀನೇನು ಇಲ್ಲಿ ಮಾಡ್ತಾ ಇದೀಯ ಅಂತ. ಅವಾಗ ನಾನು ಇಲ್ಲೇ ಅಡ್ಡಾಕೋದು. ಅವಾಗ ನಾನು ನಮ್ದೇ, ನಮ್ಮ ಏರಿಯಾನೇ ಇವರು ಅಂತ. ಅವಾಗ ನಮ್ಮಿಬ್ರು ಹೆಂಗ್ ಐ ಕಾಂಟ್ಯಾಕ್ಟ್ ಇತ್ತು ಅಂದ್ರೆ, ನಾನು ನಮ್ಮನೆ ಏನದು ಬಿಲ್ಡಿಂಗ್ ಫಸ್ಟ್ ಫ್ಲೋರ್, ಇವರು ರೋಡ್ ಕಾರ್ನರ್, ಇಲ್ಲಿಂದ ಐ ಕಾಂಟ್ಯಾಕ್ಟ್, ಅಲ್ಲಿಂದಾನೇ ಮೆಸೇಜ್, ಅಲ್ಲಿಂದಾನೇ ಕಾಲು, ಆಮೇಲೆ ಇಲ್ಲಿಂದಾನೇ ಕಣ್ಕಂಡನೆ ಮಾತಾಡ್ಸ್ತಾ ಇದ್ವಿ. ಆಮೇಲೆ ಹಂಗೆ ಫ್ರೆಂಡ್ ಆದ್ವಿ. ಆಮೇಲೆ ನಾವು ಫಸ್ಟ್ ಮೀಟ್ ಆಗಿದ್ ಬಂದು ಯಾವಾಗ, ಆಗಸ್ಟ್ 2020 ಲೂಲು ಮಾಲ್ ಆಪೋಸಿಟ್ ಅಲ್ಲಿ ಫಸ್ಟ್ ಮೀಟ್ ಆಗಿರೋ ಪಿಕ್ ನೋಡಿ. ಫಸ್ಟ್ ಮೀಟ್ ಆಗಿರೋ ಪಿಕ್ ಡೇಟ್ ಕೂಡ ತೋರಿಸ್ತೀನಿ, ಯಾವಾಗ ಮೀಟ್ ಆಗಿರೋದಂದ್ರೆ ನೋಡಿ, ಆಗಸ್ಟ್ 17, 2020 ಮೀಟ್ ಆಗಿರೋದು. ಇದು ಆಗಸ್ಟ್ 2020 ಆಗಸ್ಟ್ 17 ನಾವು ಮೀಟ್ ಆಗಿದ್ದು. ಆವಾಗ ಮೀಟ್ ಆದಾಗ 17 ಮೀಟ್ ಆಗಿದ್ದು, ನಾವು ಕಮಿಟ್ ಆಗಿದ್ದು 22 ಅಲ್ಲಿ ನಾವು ಕಮಿಟ್ ಆಗಿದ್ದು. ಆಗಸ್ಟ್ ಅಲ್ಲೇನೆ, ಅದೇ ಮಂತ್ ಅಲ್ಲೇ. ಬಟ್ ಆದ್ರೆ ಮೆಸೇಜ್ ಅಲ್ಲೆಲ್ಲ ಹೇಳಿದ್ರು ಇವರು. ಮೆಸೇಜ್ ಅಲ್ಲೆಲ್ಲ ಮಾಡಿದ್ದೆ ನಾನೇ, ಏನಂತ, ಲವ್ ಯು ಏನೆಲ್ಲ ಕಳ್ಸಿದ್ದೆ. ಅವಾಗ ಇವರು ಇನ್ನೂ ರಿಪ್ಲೈ ಬಂದಿರ್ಲಿಲ್ಲ, ಸುಮ್ಮನೆ ಫ್ರೆಂಡ್ ಆಗಿ ಅಷ್ಟೇ. ಜೂನ್ ಜುಲೈಯಲ್ಲಿ ನಾನು ಅಷ್ಟು ಸುಮ್ಮನೆ ನೆಗ್ಲೆಕ್ಟ್ ಮಾಡ್ತಾ ಇದ್ದೆ ಜಾಸ್ತಿ. ಹಂಗಾಗಿ ಹಂಗೆ ಆಗಸ್ಟಲ್ಲಿ ಕಮಿಟ್ ಆದ್ವಿ. ಆಗಸ್ಟಲ್ಲಿ ಕಮಿಟ್ ಆದಾಗ 2020 ಆಗಸ್ಟ್ 22 ಕಮಿಟ್ ಆದ್ಮೇಲೆ ಫಸ್ಟ್ ನಾವ್ ಎಲ್ಲಿಗೆ ಹೋಗಿದ್ದೇವೆ? ಎಲ್ಲಿಗೆ ಹೋಗಿದ್ದು? ಎಷ್ಟು ಎಲ್ಲಿಗೆ ಹೋಗಿದ್ದು?
ಎಲ್ಲಿ ಹೋಗಿದ್ದು? ನಂದಿ ಹಿಲ್ಸ್ಗೆ ಕರೆಕ್ಟ್. ಫಸ್ಟ್ ನಾವು ನಂದಿ ಹಿಲ್ಸಿಗೆ ಹೋಗಿದ್ದು. ಫಸ್ಟ್ ಹೋಗಿದ್ದೆ ಅಲ್ಲಿಗೆ ನಾವು ನಂದಿ ಹಿಲ್ಸ್ಗೆ, ಅದು ಬೆಳಗಿನ ಜಾವ. ನೋಡ್ರಿ ನಂದಿ ಹಿಲ್ಸ್ ಫೋಟೋ ಕೂಡ ಇದೆ. ಫಸ್ಟ್ ಮೀಟ್ ಆಗಿದ ತಕ್ಷಣ ನಂದಿ ಹಿಲ್ಸ್ಗೆ ಹೋಗಿದ್ದು. 4 ಮೆಂಬರ್ಸ್ ಹೋಗಿದ್ವಿ ಅವತ್ತು ಸೆಪ್ಟೆಂಬರ್ ಅಲ್ಲಿ ಫಸ್ಟ್ ಡೇಟು ಇದೆ ಇದ್ರಲ್ಲಿ. ಫಸ್ಟ್ ಅಲ್ಲಿಗೆ ಹೋಗಿದ್ದು, ಚೆನ್ನಾಗಿತ್ತು, ಸಖತ್ತಾಗಿತ್ತು. ಇದು ನಂದಿ ಹಿಲ್ಸ್ಗೆ ಫಸ್ಟ್ ಹೋಗಿದ್ವಿ ನಾವು. ಏನಕ್ಕೆ ಅಲ್ಲಿ ಫಸ್ಟ್ ಹೋಗಿದ್ವಿ ಅಂದ್ರೆ ಫಸ್ಟ್ ಮೀಟ್ ಆಗಿದ್ ಬಂದು ಲೂಲು ಮಾಲ್ ಹತ್ರ. ಅದಾದ್ಮೇಲೆ ಲಾಂಗ್ ಡ್ರೈವ್ ಹೋಗೋಣ ಅಂತ ನಾನೇ ಹೇಳ್ದೆ. ಆಮೇಲೆ ನಂದಿ ಹಿಲ್ಸ್ಗೆ ಹೋಗಿದ್ ನಾವು. ನಂದಿ ಹಿಲ್ಸ್ಗೆ ಹೋಗಿದ್ವಿ. ಫಸ್ಟ್ ಲಾಂಗ್ ಡ್ರೈವ್ ನಾವು ಅಲ್ಲಿಗೆ ಹೋಗಿದ್ದು. 3 ಜನ ತಾನೇ ಹೋಗಿದ್ದು. ನಾನು, ನೀನು, ಕಡ್ಡಿ 3 ಜನ ಹೋಗಿದ್ವಿ. ಅದ್ ನನ್ ಫಸ್ಟ್ ಪಿಕ್ ಸೆಪ್ಟೆಂಬರ್ ಅಲ್ಲೇ ಅನ್ಕೋತೀನಿ. ಆಗಸ್ಟ್ ಆದ್ಮೇಲೆ ಸೆಪ್ಟೆಂಬರ್ ಅಲ್ಲೇ ಮೀಟ್ ಆಗಿದ್ದು. ನೋಡಿ ಇದು ನಂದಿ ಹಿಲ್ಸ್ ಪಿಕ್. ನಂದಿ ಹಿಲ್ಸ್ ಪಿಕ್ ಡೇಟು ಎಲ್ಲ ಇದೆ ಇದ್ರಲ್ಲಿ. ನಂದಿ ಹಿಲ್ಸ್ ಪಿಕ್ ಇದೆಯಲ್ಲ. ಫಸ್ಟ್ ಮೀಟ್ ಆಗಿದ್ದು ನಾವು ಅಲ್ಲೇ ಲಾಂಗ್ ಡ್ರೈವ್ ಹೋಗಿದ್ದು. ಆಮೇಲೆ ಮೀಟ್ ಮಾಡ್ತಿದ್ವಿ. ಒಂದಿನೂ ಮೀಟ್ ಮಾಡ್ದಿರೇ ಇರ್ತಾನೆ ಇರ್ಲಿಲ್ಲ. ಆಮೇಲೆ ನನ್ಗೆ ದೇವಸ್ಥಾನಕ್ಕೆ ಹೋಗೋಣ ಅನ್ಬಿಟ್ಟು ಮಾಗಡಿ ದೇವಸ್ಥಾನಕ್ಕೂ ಹೋಗಿದ್ವಿ, ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ಡಿಸೆಂಬರ್ ಪವರ್ಫುಲ್ ಗಾರ್ಡ್ ಅದು ಅಲ್ಲಿರೋದು ಮಾಗಡಿಯಲ್ಲಿ ಐತೆ. ಪವರ್ಫುಲ್ ಮಾಗಡಿ ಆ ದೇವಸ್ಥಾನದ ಫೋಟೋ. ಇವನ್ಗೆ ನಾನು ಚೂಡಿದಾರ್ ಹಾಕಿದ್ರೆ ಇಷ್ಟ, ಜೀನ್ಸ್ ಹಾಕೊಂಡ್ಬಂದ್ರೆ ಬೇಡ 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 ಅಂತ ಇದ್ದ. ಆಮೇಲೆ ಡೈಲಿ ಮೀಟ್ ಮಾಡ್ತಾ ಇದ್ದೆ. ಒಂದಿನಾನು ಮಿಸ್ ಮಾಡಿಲ್ಲ. ಅದು ದಿನಾನು ಬಿಟ್ಟು ಇರ್ತಾ ಇರ್ಲಿಲ್ಲ. ಒಂದಿನಾನು ಬಿಟ್ಟು ಇರ್ತಾರಿಲ್ಲ, ಒಂದಿನಾನು ಮಿಸ್ಸೇ ಇಲ್ಲ. ಮೀಟ್ ಮಾಡಿಲ್ಲ ಅಂದ್ರೆ ಟಕ 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 ಅಂತ ಜಾಸ್ತಿ ಇವಳ ಕೈಯಲ್ಲೇ ಸವೆಂಗಿರೋದು. ನನ್ನ ಕೈಯಲ್ಲಿ ತುಂಬಾ ಇದೆ. ಎಷ್ಟು ಹೆಂಗ್ ಗೊತ್ತಾ, ಮೀಟ್ ಮಾಡಿಲ್ಲ ಅಂದ್ರೆ ಒಳ್ಳೆ ಹುಚ್ಚಿ ಥರ ಆಗ್ಬಿಡ್ತಾ ಇದೆ. ಒಂದಿನೂ ಮೀಟ್ ಇರ್ತಿರಲಿಲ್ಲ. ಜನವರಿ ಆದ್ಮೇಲಂತೂ ಇದು ಜಾಸ್ತಿ. ಅದಕ್ಕಿಂತ ಮುಂಚೆ ಡೈಲಿ ಪಾರ್ಕಲ್ಲಿ ಮೀಟ್ ಮಾಡ್ತಿದ್ವಲ್ಲ. ಡೈಲಿ ಪಾರ್ಕು ಡೈಲಿ ಇಲ್ಲ, ಕಾರ್ಯ ಇಲ್ಲ, ಏನಿಲ್ಲ. ಡೈಲಿ ಪಾರ್ಕ್ ಹೋಗು, ಕುತ್ಕೋ, ಟೈಮ್ ಪಾಸ್ ಮಾಡು, ಅಷ್ಟೇ. ಅದನ್ನೇ ಮಾಡ್ತಿದ್ವಿ. ಡೈಲಿ ಹಂಗೆ ಮೀಟ್ ಮಾಡ್ತಿದ್ವಿ. ಅದು ನಾನು ಜೀನ್ಸ್ ಹಾಕೊಂಡೋದ್ರೆ ನನ್ಗೆ ಆಯ್ತಾ ಇರ್ಲಿಲ್ಲ. ಚೂಡಿದಾರ್ ಹಾಕೊಂಡು ಹೋಗ್ಬೇಕಂತೆ. ಆಮೇಲೆ ರೆಡಿ ಆಗ್ಬಿಟ್ಟು ಡೈಲಿ ಇವನ್ನ ನೋಡಕ್ ಹೋಗ್ತಾ ಇದ್ದೆ. ಅದಾದ್ಮೇಲೆ ಡೈಲಿ ಇಟ್ಕೊಂಡಿರೋ ಫೋಟೋಸು, ಒಂದೊಂದು ಫೋಟೋಸು ಇದೆ ನನ್ನ ಹತ್ರ. ಡೈಲಿ ಎಲ್ಲ ಐತೆ. ಡೈಲಿ ಒಂದೊಂದ್ ತರ ಡ್ರೆಸ್ಸು ನೋಡ್ರಿ, ಚೂಡಿದಾರಲ್ಲೇ ಜಾಸ್ತಿ ಇಟ್ಕೊಂಡಿರೋದು. ಡೈಲಿ ಒಂದೊಂದು ಫೋಟೋ ಬಂದಿದ್ದು ಒಂದಿನ ಡೈಲಿ ವಿಡಿಯೋ ಕಾಲಲ್ಲಿ ಮಾತಾಡೋದೇ ಕೆಲಸ. ಆದ್ರೆ 24 ಗಂಟೆ ಫೋನಲ್ಲೇ ಇರ್ತೀವಿ. ಇವ್ರ ಹಳೆ ಮನೇಲಿ ನೆಟ್ವರ್ಕ್ ಇಲ್ಲ. ನನ್ಗೆ ಸೈಕ್ ಆಗ್ತಾ ಇತ್ತು. ಫೋನ್ ಮನೇಲಿ ಇಟ್ಬಿಟ್ರೆ ಫೋನೇ ಬರಲ್ಲ, ನಂಗೆ ಫೋನೇ ಬರ್ತಾ ಇರಲಿಲ್ಲ. ಅದಾದ್ಮೇಲೆ ನಮ್ ಲವ್ ಸ್ಟೋರಿ ಹೀಗೆ ಸ್ಟಾರ್ಟ್ ಆಗಿದ್ದು. ಅದಾದ್ಮೇಲೆ ಚೆನ್ನಾಗಿ ಸುತ್ತಾ ಇದ್ವಿ, ಡೈಲಿ ಮೀಟ್ ಮಾಡ್ತಿದ್ವಿ. ಅದಾದ್ಮೇಲೆ ಆದ್ಮೇಲೆ ನಾವು ಲಾಂಗ್ ಡ್ರೈವ್ ಎಲ್ಲಿಗೆ ಹೋಗಿದ್ವಿ? ವ್ಯಾಲೆಂಟೈನ್ಸ್ ಡೇಗೆ ಅನ್ಕೋತೀನಿ. ವ್ಯಾಲೆಂಟೈನ್ಸ್ ಡೇಗೆ ಫೆಬ್ರವರಿ ವ್ಯಾಲೆಂಟೈನ್ಸ್ ಡೇ ಕರೆಕ್ಟ್. ವ್ಯಾಲೆಂಟೈನ್ಸ್ ಡೇ ಫೋಟೋ ಇದೆ. ಇದೇ ವ್ಯಾಲೆಂಟೈನ್ಸ್ ಡೇ ಇದು ಎಲ್ಲ ಇವ್ರ ಫೋನಲ್ಲಿ ಇದೆ, ನನ್ನ ಫೋನಲ್ಲಿ ಅಂತೂ ಇಲ್ಲ. ಎಲ್ಲ ಫೋಟೋಸ್ ಇದೆ ನನ್ನ ಹತ್ರ. ಒಟ್ನಲ್ಲಿ ವಂಡರ್ಲಾ, ಆಮೇಲೆ ಮೈಸೂರು ಅಲ್ಲಿ ಇಲ್ಲಿ ಹಂಗೆ ಲವ್ ಮಾಡ್ತಾ ಇದ್ವಿ ಇಬ್ರು. ಹಂಗೆ ಮನೇಲೆಲ್ಲ ಹಂಗೆ. ಯಾವಾಗ ಗೊತ್ತಾಗಿದ್ದು ನಮ್ಮ ಮನೇಲೆಲ್ಲ? ಆವಾಗ ಸ್ಟೇಟಸ್ ಹಾಕಿದ್ವಿ. ಸ್ಟೇಟಸ್ ಅವಾಗ್ಲೇನೆ ಲವ್ ಮಾಡ್ತಿದ್ದ ದಿನಾನೇ ಅವತ್ತೇ ಸ್ಟೇಟಸ್. ಅವತ್ತೇ ನಮ್ಮ ಮನೆಯವ್ರಿಗೆ, ಇವ್ರ ಮನೆಯವ್ರಿಗೆ ಗೊತ್ತಿರ್ಲಿಲ್ಲ, ನಮ್ಮ ಮನೆಯವ್ರಿಗೆ ಗೊತ್ತಿತ್ತು. ನಿನ್ ತಮ್ಮಂಗ್ ಗೊತ್ತಿತ್ತು ಅನ್ಸುತ್ತಲ್ಲ? ಇವ್ರ ತಮ್ಮಂಗ್ ಗೊತ್ತಿತ್ತು. ಆಮೇಲೆ ಏನು ಕೇಳಿರ್ಲಿಲ್ಲ ಅಷ್ಟೊಂದು. ಆಮೇಲೆ ಹಂಗೆ ಲವ್ ಚೆನ್ನಾಗೇ ನಡೀತಿತ್ತು. ಡೈಲಿ ಮೀಟ್ ಮಾಡ್ತಿದ್ವಿ. ಒಂದಿನ ಶ್ರಾವಣದುರ್ಗ ಅಂತೆ, ಒಂದಿನ ನಂದಿ ಹಿಲ್ಸ್ ಅಂತೆ, ಆಮೇಲೆ ಯಾವ್ದನ ದೇವಸ್ಥಾನ ಬನ್ನರ್ಘಟ್ಟ ಹೋಗಿದ್ವಲ್ಲ, ಝೂಗ್ ಹೋಗಿದ್ವಿ. ಎಲ್ಲ ಹೋಯ್ತಾ ಇರೋದು, ಸುತ್ತಾ ಇರೋದು. ನ್ಯೂ ಇಯರ್ಗೆ ಇಲ್ಲಿ ನೈಟ್ ಎಲ್ಲ ಹೋಗಿದ್ದು ಅನ್ಕೋತೀನಿ. ಅದಾದ್ಮೇಲೆ ಹಂಗೆ ಲವ್ ಚೆನ್ನಾಗೇ ನಡೀತಿತ್ತು. ಅದಾದ್ಮೇಲೆ ಯಾವಾಗ ಮೇಲ ಅವರು ದಿವ್ಯಾ ಚಿದ್ದು ಮನೇಲಿ ಎಷ್ಟು ತಿಂಗಳು ಅಲ್ಲೇ 3 ತಿಂಗಳು ದಿವ್ಯಾ ಅವ್ರ ಮನೆಯಲ್ಲೂ ಇದ್ವಿ. ಅಲ್ಲೇ ಅಡ್ಡಾಗ್ತಾ ಇದ್ವಿ. ಲವ್ ಮಾಡಾದ್ಮೇಲೆ ಕೊರೋನಾ ಟೈಮಲ್ಲಿ ಲವ್ ಮಾಡಾದ್ಮೇಲೆ ಕೊರೋನಾ ಟೈಮ್. ಅವಾಗ ಹೆಂಗೆ ಅಂದ್ರೆ ಅವಾಗ ಡೈಲಿ ಮನೇಲಿ ಬಿಡ್ತಾನೆ ಇರ್ಲಿಲ್ಲ. ನಾವು ಸುಳ್ಳು ಹೇಳ್ಬಿಟ್ಟು ದಿವ್ಯನ ಮನೇಲೋ ಗಡ್ಡ ಹಾಕೋದು. ಎಲ್ಲರೂ ಅಲ್ಲಿ ಸೇರ್ಕೊಂಡು ಅಡ್ಡ ಹಾಕೋದು. ಎಷ್ಟು ಜನ ಅಲ್ಲಿ ದಿವ್ಯಾ ಚಿತ್ರ ಮನೇಲಿ ಅಡ್ಡಾಗ್ತಾ ಇದ್ರು. ಅಪ್ಪ ಎಲ್ಲ ಇಡೀ ಬಾಯ್ಸು ಗರ್ಲ್ಸು
ಎಲ್ಲರೂ ಅದಾದ್ಮೇಲೆ ಅವ್ರ ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ಅವ್ರ ಮನೆ ಲೈವ್ ಅಂತೂ ಸಖತ್ತಾಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ, ಸಖತ್ತಾಗಿತ್ತು. 3 ತಿಂಗಳು ಡೈಲಿ ಮನೇಲಿ ಸುಳ್ಳೇಳು ಹೋಗು ಕೊರೋನಾ ಟೈಮ್ ಬೆಳಗ್ಗೆ ಹೋಗು ಲೈಟ್ ಬಾ ಅಲ್ಲೇ ರೀಲ್ಸ್ ಮಾಡ್ಕೊಂಡಿರು. ಅಂಟರಬ್ಬಿ ಯಾರ್ಯಾರು ಅಂಟರಬಿ ಬಾಬು ಮುತ್ತು ಎಲ್ಲ ಎಷ್ಟೊಂದ್ ಜನ ಚೆನ್ನಾಗಿತ್ತು. ಮನೇಲಿ ಇದ್ದಾಗ್ಲೇನೆ ಇವ್ರ ಡ್ಯಾಡಿ ಬೇರೆ ಎಕ್ಸ್ಪೈರ್ ಆಗಿದ್ರು. ಅವ್ರ ಮನೇಲಿ ಕೂತಿದೀವಿ, ದಾಸನು ಇದ್ರು, ಎಲ್ಲಾರು ಕೂತಿದೀವಿ. ಎಷ್ಟು ಒಂದ್ 10 ಜನ ಕೂತಿದೀವಿ ಅವ್ರ ಮನೇಲಿ. ಅವಾಗ ನೋಡಿದ್ರೆ ಇವ್ರ ಅಮ್ಮ ಫೋನ್ ಮಾಡಿ, ಮೊದ್ಲೇ ಇವರು ಡ್ಯಾಡಿ ಡಯಾಲಿಸಿಸ್ ಪೇಷಂಟು, ಅವಾಗ ಹುಷಾರಿರ್ಲಿಲ್ಲ ಮೊದ್ಲೇನೆ. ಆಮೇಲೆ ಎಲ್ಲಾರು 10 ಜನ ಕೂತಿದೀವಿ ಮೇ 2021 ಅಲ್ಲಿ ಮೇ 6. ಸೀದಾ ಅವ್ರ ಅಮ್ಮ ಏನ್ ಮಾಡ್ತಾರೆ, ಫೋನ್ ಮಾಡ್ತಾರೆ. ಅವ್ರಮ್ಮ ಡೈರೆಕ್ಟ್ ಆಗಿ ಹೇಳ್ಬಿಟ್ರು, ಇದ್ದಾರೆ ನೀವಪ್ಪ ತೀರೋಗೋರೆ ಅಂತ. ಅಲ್ಲಿರೋರೆಲ್ಲ ಆಮೇಲೆ ಹೆಂಗೆ ಅಪ್ಪ ಇವಳು ಅಳ್ತವಳೆ, ನನ್ನ ಕೈಲಿ ನೋಡಕ್ ಆಗ್ತಾ ಇಲ್ಲ, ನಾನೇನ್ ಮಾಡ್ಲಿ ಒಬ್ನೇ ಅಲ್ಲಿ ಇವಳ ಜೊತೆ ಇದ್ದೀವಿ. ಅವಾಗ ಆಮೇಲೆ ಹಾಸ್ಪಿಟಲ್ ಹತ್ರ ಅಲ್ಲಿರೋರೆಲ್ಲ ದಿವ್ಯಾ ಚಿತ್ತು ಯಾರ್ಯಾರು ಬಂದಿದ್ರು, ಎಲ್ಲರೂ ಬಂದ್ರು. ಅಲ್ಲಿ ಜೈನ್ ಹಾಸ್ಪಿಟ್ಲಿಗೆ ಬಂದು ಅಲ್ಲಿಂದ ಅಲ್ಲೂ ನೈಟು. ಅವಾಗ ನಮ್ಮ ಇಡೀ ಫ್ಯಾಮಿಲಿ ಗೊತ್ತಾಯ್ತು ಅವ್ರನ್ನ ಲವ್ ಮಾಡ್ತಾ ಇದೀನಿ ಅಂತ. ನಮ್ಮ ಡ್ಯಾಡಿ ತೀರೋದಾಗ ಏನಕ್ಕೆ ಇವಳ ಜೊತೆನೇ ಇರ್ತಾ ಇದೆ, ನನ್ನ ಜೊತೆಗೆ ಇದ್ರು. ಅವಾಗ ಡ್ಯಾಡಿ ತೀರೋದಾಗ್ಲೂ ಇವಳ ಜೊತೆಗೆ ಇರ್ತಾ ಇದೆ. ಅವಾಗ ಅವ್ರ ಅಮ್ಮಂಗ್ ಡೌಟ್ ಬಂದಿತ್ತು, ಅದೇ ಗೊತ್ತಾಗ್ಬಿಟ್ಟಿತ್ತು. ನಿನ್ ತಮ್ಮಂಗ್ ಗೊತ್ತಿತ್ತು. ಅದಾಗಿ 3 ದಿನಕ್ಕೆನೆ ಇವ್ರ ತಾತನೂ ತೀರ್ಕೊಂಡ್ರು. 3 ದಿನ ಆದ್ಮೇಲೆ ಅವಾಗ್ಲೇ ತಾನೇ ನೀನ್ ಫಸ್ಟ್ ನಮ್ ಮನೆಗ್ ಬಂದ. ಅವಾಗ ನಾನ್ ಇವ್ರ ಮನೆಗ್ ಫಸ್ಟ್ ಹೋಗಿದ್ದು. ಡ್ಯಾಡಿ ಸತಿ 4 ದಿನ ಆಗಿಲ್ಲ. ಅವಾಗ ಇವ್ರ ತಾತನೂ ತೀರೋದ್ರು. ಅವಾಗ ಇಬ್ರು ಫ್ಯಾಮಿಲಿಗೂ ಗೊತ್ತಾಯ್ತು ಇಬ್ರು ಲವ್ ಮಾಡ್ತಿದ್ವಿ ಅಂತ. ಅವಾಗ ಅವರು ನಮ್ಮ ಮನೇಲಿ ಹೇಳಿದ್ರು, ಅವ್ರ ಮನೇಲಿ ಹೇಳಿದ್ರು, 1-2 ವರ್ಷ ಬಿಟ್ಟು ಮದುವೆ ಮಾಡ್ಕೊಳ್ಳಿ ಸೆಟ್ಲ್ ಆದ್ಮೇಲೆ ಅಂತ. ನಮ್ಮ ಅತ್ತೆನೂ ಹೇಳಿದ್ರು, ನಮ್ಮಮ್ಮನೂ ಹೇಳಿದ್ರು. ನಾವು ಮೇಯಲ್ಲಿ ಆ ಥರ ಎಲ್ಲ ಆಯ್ತಲ್ಲ. 10ನೇ ತಾರೀಕು ನೀನ್ ಕರೆಕ್ಟ್ ಆಗಿ ನಮ್ಮ ಮನೆಗೆ ಬಂದಿದ್ದು, ಅವತ್ತೇ ನೀನ್ ಕಾಲಿಕ್ಕಿದ್ದ ಮನೆಗೆ. ಅವಾಗ ಮೇ 10 10 ಅಲ್ಲ 8 ನಿಮ್ ತಾತ ತಿರೋಗಿದೆ 8-9 2021. ಅವಾಗ ಇವ್ರ ಫ್ಯಾಮಿಲಿ ಗೊತ್ತಾಯ್ತು. ಇವ್ರು ನಮ್ಮ ಡ್ಯಾಡಿ ತಿರೋದಾಗ ನಮ್ಮ ಜೊತೆನೇ ಇದ್ನಲ್ಲ, ಈಗ ನಮ್ಮ ಫ್ಯಾಮಿಲಿಗೂ ಎಲ್ಲರಿಗೂ ಗೊತ್ತಾಯ್ತು. ಅದಾದ್ಮೇಲೆ ಹಂಗೆ ಲವ್ ಕಂಟಿನ್ಯೂ ಆಯ್ತು. 1 ತಿಂಗಳು ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ ಇಬ್ರು. ಜೂನ್ ಗಂಟ ಮಾತಾಡಿಲ್ಲ. ಜೂನ್ಗೆ ಬರ್ತಡೆಗೆ ವಿಶ್ ಮಾಡಿ ಮೀಟ್ ಮಾಡಿದ್ದು. ಬರ್ತಡೆಗೆ ಮಾಡಿದ್ದು. ಅದು ಬರ್ತಡೆ ಮಾಡ್ಕೊಳಕ್ಕೂ ಇಂಟ್ರೆಸ್ಟೇ ಇರ್ಲಿಲ್ಲ ಅವತ್ತು 2021 ಅಲ್ಲಿ. ಅದಾದ್ಮೇಲೆ ಬರ್ತಡೇನೂ ಆಯ್ತು. ಬರ್ತಡೇ ದಿನಾನೇ ದೊಡ್ಡ ವಾಶ್ ಔಟ್ ಆಯ್ತು. ನನ್ನ ಬರ್ತಡೇ ಎಲ್ಲ ಚೆನ್ನಾಗೇ ಆಯ್ತು. ಇವಳು ಬರ್ತಡೇ ದಿನ ವರ್ಷನೂ ಏನಾದ್ರು ಒಂದು ಆಗುತ್ತೆ. ಆ ವರ್ಷ ಆಗಿದ್ದಕ್ಕೆ ನಾವು ಮದ್ವೆ ಆಗಿದ್ ಕಾರಣ, ಏನೂ ಇಲ್ಲ. ನಿನ್ ಬರ್ತಡೇ ದಿನ ಆಗಿದ್ದಕ್ಕೆ ತಾನೇ ನಾವು ಮದ್ವೆ ಆಗಿದ್ದು. ಅದೇನೋ ಒಂದ್ ಸ್ವಲ್ಪ ಗಲಾಟೆ ಇತ್ತು ಅನ್ಬಿಟ್ಟು ನಾವು ಮೈಸೂರ್ಗೆ ಹೋದ್ವಿ. ಅಲ್ಲೋಗಿ 3 months ಇದ್ವಿ. ಅಲ್ಲಿ ಯಾರ್ಯಾರು ಅಲ್ಲಿ ಎಷ್ಟು ಜನ? 4 ಮುನಿ, ದಾಸ, ನಾನು, ನೀನು, ಮತ್ತೆ ನಂದು ಹುಡುಗಿ. ಅವ್ರ 5 ಜನನು ಅಲ್ಲಿರೋ ಹುಡುಗರುನು ಅಲ್ಲಿ ನನಗೆ ಗೊತ್ತಿಲ್ಲ. ನಾವ್ ಇಲ್ಲಿಂದ ಹೋಗಿದ್ದು ಹೆಂಗೆ ಫಸ್ಟ್ ಹೇಳು. ಇಲ್ಲಿಂದ ಹೆಂಗ್ ಹೋದ್ವಿ ಅಂದ್ರೆ ನಾವು ಫಸ್ಟ್ ಹಿಂಗ ಆಗ್ಬಿಟ್ಟೈತೆ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ, ಯಾರಿಗೂ ತಲೆ ಓಡ್ತಾ ಇಲ್ಲ. ಒಂದೇ ರಾತ್ರಿಲಿ ಯೋಚನೆ ಮಾಡಿರೋದು. ಒಂದ್ ರಾತ್ರಿಲೂ ಇಲ್ಲಪ್ಪ, 1 hour ಅಲ್ಲಿ 1 hour ಅಲ್ಲಿ ರಾತ್ರಿ ಎಲ್ಲ ನಿದ್ದೆನೆ ಮಾಡಿಲ್ಲ. ಇವ್ರಿಗೆ ಗೊತ್ತಿರೋರು ಎಲ್ಲೂ ಇಲ್ಲ. ನಾವು ಪ್ರೆಸೆಂಟ್ ಅಲ್ಲಿ ಬೆಂಗಳೂರ್ನ ಬಿಡ್ಬೇಕು, ಆ ತರ ಸಿಚುವೇಶನ್ ನಮ್ಗೆ. ಗಾಡಿ ಬೀಗ ಬೇರೆ ಕಳ್ದೋಗೈತೆ, ನಂದು ಗಾಡಿ ಬೇರೆ ಇಲ್ಲ. ₹1 ಕಾಸಿಲ್ಲ. 1 ರೂಪಾಯಿ ಕಾಸು ಇಲ್ಲ ಯಾರ ಹತ್ರನು. 5 ಜನ ಇದೀವಿ, ಹೋಗ್ಬೇಕು ಇವಾಗ. ಮೈಸೂರ್ಗೆ ಹೋಗ್ಬೇಕು. ಮೈಸೂರ್ಗಲ್ಲ, ಎಲ್ಲಾರು ಒಂದ್ ಕಡೆ ಹೋಗ್ಬೇಕು. ಒಟ್ನಲ್ಲಿ ಬೆಂಗಳೂರು ಬಿಟ್ಟು ಹೋಗ್ಬೇಕು, ಆ ತರ. ಅವಾಗ ಗಾಡ್ ತರ ಹೆಲ್ಪ್ ಮಾಡಿದ್ದು. ಮೈಸೂರಲ್ಲಿ ಪುಟ್ಟ ಅಂತ ಇದ್ದಾನೆ, ಅವನ್ ಬಂದು ವಸಂತನ್ ಫ್ರೆಂಡ್. ಇವತ್ತಿಗೂ ಅವನ್ನ ನೆನ್ಸ್ಕೋಬೇಕು. ಅವ್ನ್ ಮಾಡಿದ್ದು ಎಲ್ಲ ನೋಡಿದ್ರೆ ಇವತ್ತಿಗೂ ನೆನ್ಸ್ಕೋಬೇಕು. ಹೌದು, ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. ನನ್ಗೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ನನ್ಗೊಬ್ಬನ್ಗೆ ಗೊತ್ತಿರೋದಲ್ಲಿ. ಇವನು ಫೋನ್ ಮಾಡ್ದ, ಹಿಂಗ ಆಗ್ಬಿಟ್ಟೈತೆ ಪುಟ್ಟ, ನಾನು ಅವನು ಒಂದೇ ಒಂದು ಮಾತನ್ನು ಬೇಡ ಅಂತ ಕರೆದಿಲ್ಲ.
ಬೇಡ. ನಾವೇನು ಅನ್ಕೊಂಡ್ವಿ ಗೊತ್ತಾ, ಫಸ್ಟ್ ಇವನು ಫೋನ್ ಮಾಡಿ ಹೇಳ್ದಾಗ ನಾನು ಇವನು ಹೇಳ್ದ ಈ ಥರ ಆಗೈತೆ ಪುಟ, ನಾನು ಮೈಸೂರಿಗೆ ಬರ್ತೀನಿ, ನೀನು ನೋಡ್ಕೋತೀಯಾ ಅಂತ ಇವನು ಕೇಳ್ದ. ಇವನು ಫಸ್ಟೇ ಮಾತಾಡ್ಕೊಂಡ್ ಬಂದ್ಬಿಟ್ಟವನೆ ಮನೆಯಿಂದಾನೆ, ನಾವೆಲ್ಲ ಒಂದ್ ಕಡೆ ಸೇರ್ಬೇಕು. ಇವ್ನು ಫಸ್ಟೇ ಮಾತಾಡ್ಕೊಂಡ್ ಬಂದ್ಬಿಟ್ಟವನೆ. ಇವನು ಈ ಥರ ಅಂದ, ನಮ್ಮ ಫ್ರೆಂಡ್ ಕರ್ತಾನೆ ಹೋಗೋಣ ಅಂತ. ಎಲ್ಲರಿಗೂ ಹೇಳ್ತಾರೆ, ನನಗೆ ನಾನು ಹೇಳ್ತಿದ್ದೀನಿ ದಸನ ಹತ್ರ, ಬೇಡ ದಸ, ಬೇರೆಯವ್ರು ನಂಬ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಏನಾದ್ರು ಆದ್ರೆ ಏನ್ ಮಾಡೋದು ದಸ, ಬೇಡ ಕಣೋ ಅಂತ ನಾನು ಹೇಳ್ದೆ. ಆದ್ರೂ ನೀವು ನಂಬಿಕೆನೇ ಇಲ್ಲ, ನಂಬಿಕೆನೇ ಇಲ್ಲ. ಏನಕ್ಕಂದ್ರೆ ಯಾರಿಗೂ ಬರೋದು ಇಲ್ಲ. ಏನಕ್ಕಂದ್ರೆ ಇಷ್ಟೊಂದು ಸಾಕ್ಬೇಕಲ್ಲ, ಒಂದ್ ಹುಡುಗ ಹೆಂಗ್ ಸಾಕಾಗುತ್ತೆ ಅಷ್ಟನ್ನ. ಆಮೇಲೆ ಯಾವಾಗ ಅವತ್ತೊಂದ್ ದಿನನೇ ಎಲ್ಲಾರ್ಗು ನಾನೇ ಧೈರ್ಯ ತುಂಬಿದೆ, ಬನ್ರಿ ಹೋಗ್ಬಿಡೋಣ, ಏನೇ ಆದ್ರೂ ನಾನು ಇರ್ತೀನಿ. ಯಾವ್ದ್ರಲ್ಲಿ ಹೋದ್ವಿ ನಾವು? ಟ್ರೈನಲ್ಲೇ ಹೋಗಿದ್ ಫಸ್ಟ್. ಇನ್ನೇನ್ 5 ಜನ ಎಲ್ಲಿಗೋದ್ವಿ? ಟ್ರೈನಲ್ಲೇ ಹೋಗಿದ್ ಫಸ್ಟ್. ಟ್ರೈನಲ್ಲೇ ಹೋದ್ವಿ. ಆಮೇಲೆ ಮನೇಲೂ ಎಲ್ಲ ಹುಟ್ಟದ ಮನೆಯಲ್ಲಿ ಸ್ವಂತ ಮನೆ ಇರೋದು. ಆ ಸ್ವಂತ ಬಿಲ್ಡಿಂಗ್ ಅಲ್ಲಿ ಹಿಂದೆಗಡೆ ಒಂದ್ ಮನೆ ಇದ್ದೆ, ರೂಮ್ ಅಲ್ಲ, ಹಾಲು ರೂಮ್ 2 ಇತ್ತು ಅಲ್ಲಿ. ಹಾಲು ಅಡ್ಗೆ ಮನೆ ರೂಮ್ ಇತ್ತು. ಅಲ್ಲಿ ಆ ಚಾಪೆ ಇಲ್ಲ, ಏನಿಲ್ಲ, ಒಂದು ಚಾಪೆ ಇಲ್ಲ, ಒಂದೊತ್ತು ಊಟ ಮಾಡಕ್ಕೆ ಕಾಸಿಲ್ಲ. ಆಮೇಲೆ ಅವ್ನ ನೋಡ್ಕೊಂಡಲ್ಲ ಎಲ್ಲ. ಚಾಪೆಯಿಂದ ಹಿಡ್ದಿ, ದಿಂಬಿಂದ ಹಿಡ್ದಿ, ಊಟದಿಂದ ಹಿಡ್ದಿ, ಎಲ್ಲಾರು ಯಾರೇ ಆದ್ರೂ ಒಂದಿನ ನೋಡ್ಕೊಂತಾರೆ, 2 ದಿನ ನೋಡ್ಕೊಂತಾರೆ. ಯಾರು ತಿಂಗಳು 3 ತಿಂಗಳು ನೋಡ್ಕೊಂಡವನೆ ನಮ್ನ. 3 ತಿಂಗಳು ನೋಡ್ಕೊಂಡವನೆ. ಆಮೇಲೆ ಅವನ ಹತ್ರ ಫುಲ್ ಕಾಸು ಖಾಲಿ ಆಗೋಯ್ತು. ಪಾಪ ಅವನ ಹತ್ರನು ಎಷ್ಟು ಅಂತ ಮಾಡ್ತಾನೆ ನಮ್ಗೆ. ನಾವು ಅಲ್ಲಿ ಕೆಲ್ಸಕ್ಕೆ ಕೆಲ್ಸ ಇಲ್ಲ, ಏನು ಇಲ್ಲ. ನಮ್ ಜೊತೆ 2 ಹುಡುಗರು ಅವ್ರೆ, ಅವರು ಎಲ್ಲ ಮಾಡ್ತಾ ಇದ್ರು. ಹಂಗಾದ್ರೂ 3 ತಿಂಗಳು ಅವ್ನು 1 ರೂಪಾಯಿ ನಮ್ಮ ಹತ್ರ ಖರ್ಚು ಮಾಡಿಸಿಲ್ಲ. ಅದು 3 ಟೈಮು 5 ಜನಕ್ಕೆ 3 ಟೈಮ್ ಹೋಟ್ಲು ಬಿಸಿ 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 ಬಿಸಿ. ಅದು ಏನ್ ತತ್ತ ಇದ್ಲು, ಬಿರಿಯಾನಿ ಟೈಮು ಬಿರಿಯಾನಿ, 3 ಟೈಮ್ ಬಿರಿಯಾನಿ. ಆಮೇಲೆ ಎಲ್ಲ ನಾನ್ ವೆಜ್ಜೇ ಜಾಸ್ತಿ ತಿಂತ ಇದ್ದು. ಅದಾದ್ಮೇಲೆ ಒಂದ್ ಸ್ವಲ್ಪ ಕಷ್ಟ ಇತ್ತು. ಅದಾದ್ಮೇಲೆ ಅವ್ರ ಮನೆ ಚೇಂಜ್ ಮಾಡಿದ್ವಿ ಅಲ್ಲ, ಅವ್ರ ಮನೆಯಿಂದ ಫಸ್ಟ್. ಆಮೇಲೆ ನಾವು ಸಪ್ರೇಟ್ ಆಗಿ ಬಂದ್ವಿ ಅವ್ರ ಮನೇಲಿ. ಸುಮ್ನೆ ಏನಾರು ಅನ್ಕೊಂತಾರ, ಅವ್ರ ಅಪ್ಪ ಅಮ್ಮ ಎಲ್ಲ ಇದ್ರು, ಹಂಗಾರು ಏನು ಅಂತ ಇರ್ಲಿಲ್ಲ. ಹಂಗಾರು ನಾವೇ ಸಪ್ರೇಟ್ ಆಗಿ ಬಂದ್ವಿ. ಬೇರೆ ಮನೆ, ಅದೂನು ಬೇರೆ ಮನೆನು ಅವನೇ ಹುಡುಕಿ, ಪುಟ್ಟನೇ ಹುಡುಕಿ ಬೇರೆ ಮನೆ ಮಾಡ್ಕೊಟ್ಟಿದ್ದು. ಬೇರೆ ಮನೆ ಮಾಡ್ಕೊಟ್ಟಿ ಆ ಮನೆಯಲ್ಲಿ 1-2 ತಿಂಗಳೇನೋ ಇದ್ವಿ. 2 ತಿಂಗಳು ಇದ್ವಿ. ಹಂಗಂಗೆ ಅವ್ರು ನಮ್ ಜೊತೆಲಿ ಇದ್ದವ್ರು ಅವ್ರ ಹತ್ರನೂ ಹುಡ್ತಾರಿಲ್ಲ ಕಾಸು. ಇವಳು ಹೆಂಗಾರು ಮಾಡ್ಬಿಡೋಳು. ಇವಾಗ ಅವನ ಹತ್ರನೂ ಕಾಸು ಖಾಲಿ ಆಗ್ಬಿಡಿದೆ, ನಮ್ ಹುಡ್ಗನ ಹತ್ರನೂ ಕಾಸು ಖಾಲಿ ಆಗ್ಬಿಡೈತೆ. ನಮ್ಗೆ ಊಟ ಮಾಡಕ್ಕೆ ಒಂದಿನಕ್ಕೆ 1 ಟೈಮ್ ಅಷ್ಟೇ ಊಟ, ಅದು ಮಧ್ಯಾಹ್ನ ಇಲ್ಲ ಬೆಳಿಗ್ಗೆ. ಅದು ನಾನು ಇವನ್ನ ಮಾತ್ರ ಕರ್ಕೊಂಡೋಗಿ ಕೊಡಿಸ್ತಾ ಇದ್ದೆ. ಎಲ್ಲಾರ್ಗು ಕೊಡಿಸ್ಬೇಕಂದ್ರೆ ನಮ್ಮ ಹತ್ರನೇ ಇಲ್ಲಿಗೈತೆ ಸಿಚುವೇಶನ್. ನಮ್ಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಆಮೇಲೆ ನಾನೇ ಕರ್ಕೊಂಡೋಗಿ ಇವನಿಗೆ ಮಾತ್ರ ಕೊಡ್ಸ್ಕೊಂಡು ಕರ್ಕೊಬರ್ತಾ ಇದ್ದೆ. ನಾನು ಇವನು ಬರ್ತಾ ಇದ್ವಿ. ನಾವು ಅವ್ರ ಪಾಡ್ಗೆ ಅವ್ರು ಹೋಗ್ತಿರು, ನಮ್ಮ ಪಾಡ್ಗೆ ನಾವು ಹೋಗ್ತಾ ಇದ್ವಿ. ಆ ಥರ ಮಾಡ್ಕೊಂಡು ಬಂದ್ಮೇಲೆ ಆಮೇಲೆ ಮದುವೆ ಆಗೋಣ ಅಂದ್ಬಿಟ್ಟು ತಲೆಗೆ ಬಂತು. ಮದುವೆ ಆಗೋಣ ಅಂದ್ಬಿಟ್ಟು ಫಸ್ಟ್ ಇವಳೇ ತಲೆಗೆ ಹೇಳಿದ್ದು, ಮದುವೆ ಆಗ್ಬಿಡೋಣ ಅಂತ ಫಸ್ಟ್ ಇವಳು ಹೇಳಿದ್ದು. ಆಮೇಲೆ ಯೋಚನೆ ಮಾಡ್ತಾ ಇದ್ವಿ. ನಾನು ಫಸ್ಟ್ ಸತಿ ಬೇಡ, ಇಷ್ಟು ಬೇಗ ಬೇಡ ಪ್ರಿಯಾ, ಇನ್ನೂ ಏಜ್ ಐತೆ ನಮಗೆ ಅಂದ್ಬಿಟ್ಟು ಸುಮ್ಮನೆ ನಾನೇ ಬೇಡ ಅಂತ ನಿಲ್ಸ್ಬಿಟ್ಟಿದ್ದೆ. ಬೇಡ ಹಿಂಗೆ ಲವ್ ಮಾಡ್ಕೊಂಡು ಆಮೇಲೆ ಮಾಡೋಣ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ವಿ, ಮದ್ವೆ ಆಗೋಣ. ಆಮೇಲೆ ಸ್ವಲ್ಪ ದಿನ ಬೇಡ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ವಿ. ಬೇಡ ಅಂತಾನೆ ಡಿಸೈಡ್ ಮಾಡ್ಬಿಟ್ಟಿದ್ವಿ. ಆಮೇಲೆ ಲಾಸ್ಟ್ ಅಲ್ಲಿ ಇಬ್ರು ತಲೆಗೂ ಬಂದ್ಬಿಡ್ತು. ಆಮೇಲೆ ಫಸ್ಟ್ ನಾನು ಬೇಡ ಅಂದಿದ್ದೆ. ಆಮೇಲೆ ಇವಳು ಸರಿ ಬಿಡು ಆಯ್ತು ಅಂದ್ಬಿಟ್ಟು, ಆಮೇಲೆ ತಿರ್ಗಾ ನಾನು ಹೇಳ್ದಾಗ ಇವಳು ಆಮೇಲೆ ರೆಡಿ ಆಗ್ಬಿಟ್ಲು. ಮದ್ವೆ ಆಗೋಣ ಅಂದ್ಬಿಟ್ಟು ಅದೂನು ಅದು ಹೆಂಗೆ ಮಾಡಿದೀವೋ ಕಾಸನ್ನ ಇನ್ನಂತೂ ದೇವ್ರೊಬ್ಬನು ಗೊತ್ತು. ಒಟ್ನಲ್ಲಿ ಆ ಟೈಮ್ಗೆ ಎಲ್ಲ ಟಕ 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 ಅಡ್ಜಸ್ಟ್ ಆಗೋಯ್ತು. ಬೆಂಗಳೂರಿಗೆ ಬರ್ತಿದ್ವಿ, ಹೋಗ್ತಿದ್ವಿ. ಮೈಸೂರಿಂದ ಬೆಂಗಳೂರಿಗೆ ಇಷ್ಟೊಂದ್ಸಲ 20 ಸಲ ಅನ್ಕೋ, 20 ಸಲ ಅಪ್ ಅಂಡ್ ಡೌನೇ ಮಾಡ್ತಿದ್ವಿ. ಗಾಡಿಲೆಲ್ಲ ಬಂದಿ ಸೀರೆ ಪಂಚೆ ಎಲ್ಲ ಇಸ್ಕೊಂಡು ಹೋದ್ವಿ. ಇಲ್ಲೇ ಚಿಕ್ಕಪೇಟೆಯಲ್ಲಿ ಬಂದಿದೀವಿ ಬಟ್ಟೆ ಇಸ್ಕೊಳಕ್, ಅಲ್ಲಿಂದ ಇಲ್ಲಿಗೆ ಬಂದು ಇಸ್ಕೊಂಡು ಅದಾದ್ಮೇಲೆ ಮದ್ವೆ ಆದ್ವಿ. ಇಷ್ಟೇ ನಮ್ ಲವ್ ಸ್ಟೋರಿ. ಇನ್ನೇನು ನಮ್ ಲವ್ ಸ್ಟೋರಿ ಏನ್ ದೊಡ್ಡದಿಲ್ಲ. 1 ವರ್ಷ ನಮ್ ಲವ್ ಸ್ಟೋರಿ. 1 ವರ್ಷನೂ ಇಲ್ಲ ಪ್ರಿಯ, 10 ತಿಂಗಳು. 10 ತಿಂಗಳಿಗೆ 2021 ಆಗಸ್ಟ್ ಇಂದ ಆಗಸ್ಟ್ ಅಷ್ಟೇನೆ. ಫಸ್ಟ್ ಫ್ರೆಂಡ್ ಆಗೇ ಇದ್ದಿದ್ದು, ಇನ್ನೇನು ಇಲ್ಲ. ಇಷ್ಟೇ ನಮ್ ಲವ್ ಸ್ಟೋರಿ. ಆದ್ರೆ ಒಬ್ರನ್ನ ಒಬ್ರು ಬಿಟ್ಟು ಅಂತೂ ಇರ್ತಾನೆ ಇರ್ಲಿಲ್ಲ. ಡೈಲಿ ಮೀಟ್ ಮಾಡ್ಬೇಕು, ಡೈಲಿ.
ಅಷ್ಟೇನೆ, ಇನ್ನೇನು ಇಲ್ಲ. ಇವ್ನು ಮೀಟ್ ಮಾಡಿಲ್ಲ ಅಂದ್ರೆ ನಾನು ಸೈಕೋ ಥರ ಆಗ್ಬಿಡ್ತಾ ಇದ್ದೆ, ಇವ್ನು ಆರಾಮಾಗಿ ಇರ್ತಾ ಇದ್ದ. ನನ್ನಂತೂ ತುಂಬಾ ಅಳ್ಸವನೆ, ಇಲ್ಲ ತುಂಬಾ ಅಳ್ಸವನೆ, ಅಪ್ಪ ಇದೆಲ್ಲ ಹೇಳ್ಬೇಡಪ್ಪ. ನನ್ನ ತುಂಬಾ ಅಳ್ಸವನೆ, ನೋಯಿಸಿ ಅಳ್ಸವನೆ. ಮೀಟ್ ಮಾಡಿದಿರ ನನ್ನ ಹುಡುಗರ ಜೊತೆ ಹೋಗೋಣ, ಅಲ್ಲ ನನಗ್ ಕೋಪ ಬರಲ್ಲ. ಡೈಲಿ ಅಂದ್ರೆ ಡೈಲಿ ಮೀಟ್ ಮಾಡಕ್ಕೆ ಆಗುತ್ತಾ? ಮಾಡ್ಬೇಕು. ಅವಾಗ- ಅಷ್ಟು ಅವಾಗ ಒಂದ್ ಅಳ್ಸಿ. ಹುಡುಗಿ ನಿಮ್ನ ಅಷ್ಟು ಕೇರ್ ಮಾಡ್ತಾ ಇತ್ತೆ ಅಂದ್ರೆ ಅದನ್ನ ಅರ್ಥ ಮಾಡ್ಕೋಬೇಕು. ಇವಾಗ ಮಾಡ್ಕೋತಾ ಅಲ್ವಾ? ಇವಾಗ ನಾನು ಇರ್ತೀನಿ, ಇದಿರಲ್ಲ. ಇವಾಗ ಹಂಗೆ ಏನ್ ಮಾಡೋದು. ಇಷ್ಟೇ ನಮ್ಮ ಲವ್ ಸ್ಟೋರಿ ವ್ಲಾಗು. ಯಾರೆಲ್ಲ ನಮ್ಮ ಲವ್ ಸ್ಟೋರಿ ವ್ಲಾಗ್ನ ಕೊನೆವರೆಗೂ ನೋಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಬಾಯ್ ಬಾಯ್. ಬಾಯ್ ಬಾಯ್.